ನಮಸ್ಕಾರ, ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿರುವಂತಹ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಕೋಕರ್ಸ್ ವಾಕ್ಗೆ ನಾವಿವತ್ತು ಎಂಟ್ರಿ ಕೊಟ್ಟಿದ್ದೀವಿ. ಕೋಕರ್ಸ್ ವಾಕ್ನ ಹೊರಾಂಗಣ ಈ ರೀತಿ ಇದೆ. ನಾವಿವಾಗ ಕೋಕರ್ಸ್ ವಾಕ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೋಕರ್ಸ್ ವಾಕನ್ನು ನಾವು ವೀಕ್ಷಣೆ ಮಾಡ್ಬೋದು. ಈ ಕೋಕರ್ಸ್ ವಾಕ್ನ ಪ್ರವೇಶ ಶುಲ್ಕ 20 ರೂಪಾಯಿಗಳು. ಇಲ್ಲಿನ ಸುಂದರ ವಾತಾವರಣಗಳು, ಬೆಟ್ಟಗುಡ್ಡಗಳು ಮತ್ತು ಮಂಜು ಮುಸುಕಿದ ವಾತಾವರಣವನ್ನು ವೀಕ್ಷಿಸೋಕ್ಕೆ ನಾವಿವತ್ತು ಕೋಕರ್ಸ್ ವಾಕ್ಗೆ ಎಂಟ್ರಾದ್ವಿ. ಟಿಕೆಟ್ ಖರೀದಿಸ್ಕೊಂಡು ಪ್ರವೇಶವನ್ನು ಪಡ್ಕೊಂಡು ಹಾಗೆ ಮುಂದಕ್ಕೆ ಸಾಗ್ತಾ ಇದ್ದರೆ 1 ಕಿಲೋಮೀಟರ್ ದೂರದ ಈ ಕೋಕರ್ಸ್ ವಾಕ್ನ ಪ್ರಯಾಣ ಪ್ರಾರಂಭಿಸಿದ್ವಿ. ಅಕ್ಕಪಕ್ಕ ಗಿಡಗಳ ಸಾಲು, ಕಿರಿದಾದಂತಹ ರಸ್ತೆ ಹಾಗೆ ವೀಕ್ಷಿಸ್ತಾ ಮುಂದೆ ಹೋಗ್ತಾ ಇದ್ವಿ. ಕೊಡೈಕೆನಾಲ್ನ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದಂಥ ಕೋಕರ್ಸ್ ವಾಕ್ ನೋಡೋದಕ್ಕೆ ಸುಂದರ ಮತ್ತು ಮನಮೋಹಕ. 1872ರಲ್ಲಿ ಲಿಫ್ಟೆಂಟ್ ಕೋಕರ್ ನಿರ್ಮಿಸಿದ ಕೋಕರ್ ವಾಕ್ ಕಿರಿದಾದ ಪಾದಚಾರಿಯ ಮಾರ್ಗವಾಗಿದೆ. ಇದು ಸುಮಾರು 1 ಕಿಲೋಮೀಟರ್ ಉದ್ದವಿದೆ. ಇಳಿಜಾರಿನ ಅಂಚುಗಳು, ಪರ್ವತಕ್ಕೆ ಅಂಟಿಕೊಂಡಂತಹ ರಸ್ತೆಗಳು, ಮಂಜು ಮುಸುಕಿದ ವಾತಾವರಣ ಈ ಸ್ಥಳದ ಪ್ರವಾಸಿಗರಿಗೆ ಒಂದು ರೀತಿಯ ಖುಷಿ ನೀಡೋದಂತೂ ಸತ್ಯ. ಹಾಗೆ ನಡ್ಕೊಂಡು ತಂಪಾದ ವಾತಾವರಣದಲ್ಲಿ ಕಣಿವೆಗಳನ್ನು ವೀಕ್ಷಿಸ್ಕೊಂಡು ಹೋಗ್ತಾ ಇದ್ದರೆ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಮೋಡ ಮುಸುಕಿದ ವಾತಾವರಣ, ಮಂಜು ಬಂದು ಹಾಗೆ ಅಪ್ಪಳಿಸ್ತಾ ಇರುತ್ತೆ. ಹಿಮವು ಬೆಟ್ಟವನ್ನು ಬಂದು ಮುತ್ತಿಕ್ತಾ ಇರುತ್ತೆ. ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಕಣ್ಣೆರಡು ಸಾಕಾಗಲ್ಲ. ಈ ಅದ್ಭುತವಾದ ದೃಶ್ಯವನ್ನು ಕಣ್ಣು ತುಂಬ್ಕೋಬೋದು. ಕೋಕರ್ಸ್ ವಾಕಿಂಗ್ ಮಾಡ್ತಾ 1 ಕಿಲೋಮೀಟರ್ ದೂರದವರೆಗೂ ನಡ್ಕೊಂಡು ಹಾಗೆ ಈ ಸುಂದರ ದೃಶ್ಯವನ್ನು ನಾವು ನೋಡ್ಬೋದು.